ರಜನಿಕಾಂತ್ ಜೊತೆ ನಾಯಕಿಯಾಗಿ ನಟಿಸಿರುವ ಅವಕಾಶವನ್ನ ನಟಿ ಖುಷ್ಬು ನಿರಾಕರಿಸಿದ್ರು. ಅದಕ್ಕೆ ಕಾರಣ ಒಂದೇ ಒಂದು ದೃಶ್ಯ. ಆ ದೃಶ್ಯದಲ್ಲಿ ಅವರು ರಜನಿಕಾಂತ್ಗೆ ಹೊಡೆಯಬೇಕಿತ್ತು. ಹಾಗಾದ್ರೆ ಆ ಸಿನಿಮಾ ಯಾವುದು? ನೋಡೋಣ ಬನ್ನಿ. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಮನ್ನನ್ ಚಿತ್ರದಲ್ಲಿ ಅವರಿಗೆ ಸರಿಸಮವಾಗಿ ಸ್ಟೈಲ್ ಆಗಿ ಲೇಡಿ ಸೂಪರ್ ಸ್ಟಾರ್ ವಿಜಯಶಾಂತಿ ನಟಿಸಿದ್ರು. ಈ ಪಾತ್ರಕ್ಕೆ ಮೊದಲು ನಟಿ ಖುಷ್ಬು ಅವರನ್ನ ಕೇಳಲಾಗಿತ್ತು. ಆದ್ರೆ ಅವರು ನಟಿಸಲು ನಿರಾಕರಿಸಿದ್ರು. ಅವರ ಬದಲು ವಿಜಯಶಾಂತಿ ನಟಿಸಲು ಖುಷ್ಬು ಅವರೇ ಕಾರಣ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಆ ಕತೆ ಏನು? ನೋಡೋಣ ಬನ್ನಿ. ಪಿ ವಾಸು ನಿರ್ದೇಶನದಲ್ಲಿ ಪ್ರಭು ಖುಷ್ಬು ನಟಿಸಿದ ಚಿನ್ನತಂಬಿ ಸಿನಿಮಾ ಮೆಗಾ ಹಿಟ್. ಅದೇ ಸಮಯದಲ್ಲಿ ಶಿವಾಜಿ ಗಣೇಶನ್ ನಿರ್ಮಾಣದಲ್ಲಿ ಪಿ ವಾಸು ಅವರು ರಜನಿಕಾಂತ್ ಜೊತೆ ಮನ್ನನ್ ಸಿನಿಮಾ ಮಾಡಲು ಮುಂದಾದ್ರು. ರಜನಿಗೆ ಸರಿಸಾಟಿಯಾದ ನಾಯಕಿ ಪಾತ್ರಕ್ಕೆ ವಾಸು ಮನಸ್ಸಿನಲ್ಲಿ ಖುಷ್ಬು ಇದ್ರು. ಹೀಗಾಗಿ ಪಿ ವಾಸು ಮೊದಲು ಖುಷ್ಬುಗೆ ಕತೆ ಹೇಳಿದ್ದಾರೆ. ಆದ್ರೆ ಕತೆ ಕೇಳಿ ಖುಷ್ಬು ಶಾಕ್ ಆದ್ರಂತೆ. ಕತೆ ಇಷ್ಟ ಆದ್ರೂ ನಟಿಸೋಕೆ ನೋ ಎಂದಿದ್ದಾರೆ. ಕಾರ್ಮಿಕನಾಗಿ ಕೆಲಸ ಮಾಡುವ ರಜನಿಕಾಂತ್ಗೆ ಖುಷ್ಬು ಕಪಾಳ ಮೋಕ್ಷ ಮಾಡುವ ದೃಶ್ಯ ಚಿತ್ರದಲ್ಲಿದೆ ಎಂದು ಪಿ ವಾಸು ಹೇಳಿದಾಗ, ಅಯ್ಯಯ್ಯೋ, ಆ ದೃಶ್ಯದಲ್ಲಿ ನಟಿಸಲು ನನ್ನಿಂದ ಸಾಧ್ಯ ಇಲ್ಲ ಎಂದು ಖುಷ್ಬು ಹೇಳಿದ್ದಾರೆ. ನೀವು ರಜನಿಕಾಂತ್ಗೆ ಸರಿಸಮನಾದ ಪವರ್ಫುಲ್ ನಟಿಯನ್ನ ಹಾಕಿದ್ರೆ ಮಾತ್ರ ಪ್ರೇಕ್ಷಕರು ಒಪ್ತಾರೆ. ನಾನು ರಜನಿ ಸರ್ಗೆ ಹುಡಿದ್ರೆ ಪ್ರೇಕ್ಷಕರು ಒಪ್ಪೋದಿಲ್ಲ. ಚಿನ್ನತಂಬಿಯಲ್ಲಿ ತುಂಟ ಹುಡುಗಿಯಾಗಿ ನಟಿಸಿದ ನಾನು ಈ ಚಿತ್ರದಲ್ಲಿ ಅಷ್ಟು ಮಾಸ್ ಪಾತ್ರ ಮಾಡಿದ್ರೆ ಜನ ಸ್ವೀಕರಿಸಲ್ಲ ಎಂದು ಖುಷ್ಬು ವಿವರಿಸಿದ್ದಾರೆ. ನಾನು ರಜನಿ ಸರ್ಗೆ ಹುಡಿದ್ರೆ ಅವರ ಅಭಿಮಾನಿಗಳು ಥಿಯೇಟರ್ನಲ್ಲಿ ಸ್ಕ್ರೀನನ್ನೇ ಹರಿದು ಹಾಕ್ತಾರೆ. ಯಾಕಂದ್ರೆ ರಜನಿಕಾಂತ್ ಅಭಿಮಾನಿಗಳಿಗೆ ಅವರ ಮೇಲೆ ಅಷ್ಟೊಂದು ಪ್ರೀತಿ ಎಂದರಂತೆ. ಖುಷ್ಬು ಅವರ ವಿವರಣೆ ನಿರ್ದೇಶಕ ಪಿ ವಾಸುಗೆ ಸರಿ ಅನಿಸಿದೆ. ಹೀಗಾಗಿ ಖುಷ್ಬು ಬದಲು ಆಗ ತೆಲುಗಿನಲ್ಲಿ ಜನಪ್ರಿಯರಾಗಿದ್ದ ವಿಜಯಶಾಂತಿಯನ್ನ ಆ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ನಾನು ನಾಯಕಿಯಾಗಿ ನಟಿಸಿದ್ರು ಕತೆ ಇಷ್ಟ ಆಗಿದೆ, ಯಾವುದಾದ್ರೂ ಒಂದು ಚಿಕ್ಕ ಪಾತ್ರ ಕೊಡಿ ಎಂದು ಖುಷ್ಬು ಕೇಳಿಕೊಂಡಿದ್ದಾರೆ. ಖುಷ್ಬು ಅವರ ಆಸೆಯಂತೆ ಮನ್ನನ್ ಚಿತ್ರದಲ್ಲಿ ವಿಜಯಶಾಂತಿಯ PA ಹಾಗೂ ರಜನಿಕಾಂತ್ ಪ್ರೇಯಸಿಯ ಪಾತ್ರದಲ್ಲಿ ಅವರು ನಟಿಸಿದ್ರು. ಕೆಲವು ದೃಶ್ಯಗಳು ಮತ್ತು ಒಂದು ಡ್ಯುಯೆಟ್ ಹಾಡಿನಲ್ಲಿ ಖುಷ್ಬು ಕಾಣಿಸಿಕೊಂಡ್ರು. ಈ ಬಗ್ಗೆ ನಿರ್ದೇಶಕ ಪಿ ವಾಸು ಸಂದರ್ಶನ ಒಂದರಲ್ಲಿ ಖುಷ್ಬು ನನ್ನ ಚಿತ್ರಗಳಲ್ಲಿ ಹೆಚ್ಚು ನಟಿಸಲು ಕಾರಣ ಅವರಲ್ಲಿ ಸ್ವಲ್ಪವೂ ಈಗೋ ಇಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು ಎಂದು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ನಟಿ ಖುಷ್ಬು ತಮಿಳು ಸಿನಿಮಾ ಪ್ರೇಕ್ಷಕರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ.